ಪ್ರೀತಿಸ್ತಾರೆ, ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ಎಮ್ಮೆ ಬಂದಾಗಲೂ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು, ನಾನು ಅವ್ರ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದಲ್ಲ, ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳ್ತಾರೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದರೆ ಕಮಲಾ ಹಾಸನ್ ನಾನು ಕೂಡ ಸ್ಥಾನ ಬೇರೆ, ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದೆ ಅವರಿಂದ. ನನ್ನ ಒಂದು ಫೇವ್ರೆಟ್ ಆಕ್ಟರ್, ನಿಮ್ಗೆ ಹೇಗೆ ಫೇವ್ರೆಟ್ ಆಕ್ಟರ್ ಇತ್ತು, ನನ್ನ ಒಂದು ಫೇವ್ರೆಟ್ ಆಕ್ಟರ್. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅವ್ರು 100% ಏನೋ ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ. ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನ ಗೌರವದಿಂದ ಕರೆದಾಗ ಹೋಗಿದ್ದೀವಿ. ಅದೇನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಬಂದು ನೋಡಿದಾಗ, ನಿನ್ನೆ ಬಂದಾಗ ಇಲ್ಲೇ ಇದ್ರು, ಎಲ್ಲಾದ್ರೂ ಮಾತಾಡ್ತಾ ಇದ್ರು, ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ. ಬಟ್ ಯಾಕೆ ಕೇಳಿದ್ರೆ ನಮಗೂ ಗೊತ್ತಿಲ್ಲ. ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು, ಇದು ಥ್ರೋಟಾಗಿ ಇರಬೇಕಿದೆ. ನಾ ಚಾನಲ್ ಹೇಳ್ತಾ ಇದ್ದೀನಿ, ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸೋದಲ್ಲ, ಕನ್ನಡ ಚಿಕಿತ್ಸೋದು ಇವತ್ತಲ್ಲ, ಯಾವಾಗ ಚಿಕಿತ್ಸಬೇಕು. ಅದು ಹೇಳ್ತವ ನಾವೀಗಲ್ಲ, ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಸಾಯ್ತೀವಿ. ಬೇಕಾದ್ರೆ ಬರೀ ಮಾತಾಡಿ ಸತಿ ನ್ಯೂಸ್ ಮಾತಾಡ್ಬಿಟ್ಟು ದೊಡ್ಡ ಪೋಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಕನ್ನಡದ ನಾವ್ ಏನ್ ಮಾಡ್ತೀವಿ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ, ಅಂತ ಸಿಗುತ್ತೆ. ನೀವೇನ್ ಮಾಡ್ತಾರೆ ಕನ್ನಡ ಸಿನಿಮಾಗೆ? ಬರೀ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಹೊಸಬ್ರಿಗೂ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟು ಹೋಗ್ತೀರಾ. ಕನ್ನಡ ಪ್ರೋತ್ಸಾಹ ಮಾಡಿ, ಏಕೆ ಕನ್ನಡ ಬೆಳೆಯುತ್ತೆ ಹೇಳಿ? ಕನ್ನಡ ಬೆಳೆಯೋದು ಇಷ್ಟು ಮಾತ್ರ ಅಲ್ಲ, ನೀವು ನಮ್ಮ ಕೈಯಲ್ಲಿದೆ, ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಬೇರೆ ತರ ಅರ್ಥ ಮಾಡ್ಕೋಬೇಡಿ. ನಿಮ್ ಮನಸ್ಸು ನೀವೇ ನೋಡ್ಕೊಳ್ಳಿ, ನಾವು ಮಾಡ್ತಿರೋ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಉತ್ತರ ಸಿಗುತ್ತೆ. ಅದರಿಂದ ಕನ್ನಡ ಸಮಾಜದ ಬಗ್ಗೆ ನಾವೇನು ದೊಡ್ಡ ಮಾತಾಡಬೇಕಾಗಿಲ್ಲ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಇರಲಿಕ್ಕೆ ಅವರು ಸಿನಿಮಾಗಂತ ಬಹಳ ಕನ್ನಡ ಸಿನಿಮಾ ಮಾಡಿದವರು, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಖಂಡಿತ ಏನ್ ಮಾಡ್ಬೇಕು, ಅವ್ರು ಖಂಡಿತ ಮಾಡ್ತಾರೆ ಅಂತ ಭರವಸೆ ಇದೆ. ಇಷ್ಟು ಹೇಳ್ತಾ